ವಿಠಲಾಪುರದಲ್ಲಿ ಮನೆ ಬಾಗಿಲಿಗೆ ಬಂದ ಮೊಸಳೆ ಮರಿ, ಗ್ರಾಮಸ್ಥರಲ್ಲಿ ಭೀತಿ, ಶೀಘ್ರ ಪುನರ್ವಸತಿಗೆ ಆಗ್ರಹ. ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ವಿಠಲಾಪುರ ಗ್ರಾಮದಲ್ಲಿ ಇದೀಗ ತೀವ್ರ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ನದಿ ಪಾತ್ರಕ್ಕೆ ಹೊಂದಿಕೊಂಡಿರುವ ಈ ಗ್ರಾಮದ ಮನೆ ಬಾಗಿಲಿಗೆ ಹಠಾತ್ತನೆ ಮರಿ ಮೊಸಳೆಯೊಂದು ಪ್ರತ್ಯಕ್ಷವಾಗಿದ್ದು, ಇಡೀ ಗ್ರಾಮಸ್ಥರನ್ನ ಭೀತಿಯ ಮಡುವಿಗೆ ತಳ್ಳಿದೆ. ವಿಷಯ ತಿಳಿಯುತ್ತಿದ್ದಂತೆಯೇ ಅರಣ್ಯ ಇಲಾಖೆಯ ಮಂಜುನಾಥ್ ಮೇಗಳಮನಿ, ಕಂದಾಯ ನಿರೀಕ್ಷಕರಾದ ಲಕ್ಷ್ಮಣ್ ಲಮಾಣಿ ಹಾಗೂ ಗ್ರಾಮ ಲೆಕ್ಕಾಧಿಕಾರಿ ಬಸವರಾಜ್ ಕೌಲೂರು ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಗ್ರಾಮಸ್ಥರ ನೆರವಿನೊಂದಿಗೆ ಆ ಮರಿ ಮೊಸಳೆಯನ್ನ ಯಾವುದೇ ಹಾನಿಯಾಗದಂತೆ ಅತ್ಯಂತ ಸುರಕ್ಷಿತವಾಗಿ ಹಿಡಿದು ತಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರೆ. ಇದೇ ವೇಳೆ ಗ್ರಾಮದಲ್ಲಿ ಇನ್ನೂ ದೊಡ್ಡ ಮೊಸಳೆ ಇರುವ ಸಾಧ್ಯತೆ ಇದ್ದು, ಸಾರ್ವಜನಿಕರ ರಕ್ಷಣೆಗಾಗಿ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಕಾರ್ಯಾಚರಣೆ ಮುಂದುವರಿಸಿ ಸ್ಥಳದಲ್ಲೇ ಬಿಡಾರ ಹೂಡಿದ್ದಾರೆ. ಈ ಸಂದರ್ಭದಲ್ಲಿ ತಮ್ಮ ಅಳಲು ತೋಡಿಕೊಂಡ ಗ್ರಾಮಸ್ಥರು, ನಮ್ಮ ಗ್ರಾಮವು ಸಿಂಗಟಾಲೂರು ನೀರಾವರಿ ಯೋಜನೆಯಿಂದ ಮುಳುಗಡೆ ಪ್ರದೇಶವೆಂದು ಗುರುತಿಸಲ್ಪಟ್ಟ ಪುನರ್ವಸತಿ ಗ್ರಾಮವಾಗಿದೆ. ನದಿ ಪಕ್ಕದಲ್ಲೇ ಇರುವುದರಿಂದ ದಿನನಿತ್ಯ ಮನೆಗಳ ಬಳಿಗೆ ಮೊಸಳೆಗಳು ಬರುತ್ತಿದ್ದು, ನಮ್ಮ ಮಕ್ಕಳ ಹಾಗೂ ಕುಟುಂಬದ ಜೀವಕ್ಕೆ ದೊಡ್ಡ ಅಪಾಯ ಎದುರಾಗಿದೆ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣವೇ ಎಚ್ಚೆತ್ತುಕೊಂಡು ನಮಗೆ ಪರ್ಯಾಯ ಜಾಗ ಹಾಗೂ ನಿವೇಶನ ಹಕ್ಕುಪತ್ರಗಳನ್ನು ನೀಡಿ ಸಂಪೂರ್ಣ ಗ್ರಾಮವನ್ನ ಶೀಘ್ರವೇ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡಬೇಕು ಮತ್ತು ಸೂಕ್ತ ಭದ್ರತೆ ಒದಗಿಸಬೇಕೆಂದು ವಿಠಲಾಪುರ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಇದುವರೆಗೆ ನಮ್ಮ ಗ್ರಾಮವನ್ನ ಸ್ಥಳಾಂತರ ಮಾಡಿಲ್ಲ, ಬಟ್ ಪ್ರಕ್ರಿಯೆ ನಡೀತಾ ಇದೆ, ನಿಧಾನಗತಿಯಲ್ಲಿ ನಡೀತಾ ಇರೋದ್ರಿಂದ ಈ ಒಂದು ತುಂಗಭದ್ರಾ ನದಿ ದಡದಲ್ಲಿರ್ತಕ್ಕಂಥ ನಮ್ಮ ಗ್ರಾಮ ನೀರಿನ ಮಟ್ಟ ಹೆಚ್ಚಾಗಿರೋದ್ರಿಂದ ಹಿನ್ನೀರಿನಿಂದ ಗ್ರಾಮಕ್ಕೆ ನೀರು ನುಗ್ತಾ ಇರೋದನ್ನ ತಾವು ದೃಶ್ಯದಲ್ಲಿ ನೋಡ್ಬೋದು ಮಾಧ್ಯಮದವರು. ಯಾಕಂತಂದ್ರ ಈ ಹಿನ್ನೀರಿನಿಂದ ಮನೆ ಮುಂದ್ಗಡೆ ನೀರು ಬಂದಿದೆ. ಆ ನೀರಿನ ಮುಖಾಂತರವಾಗಿ ಈ ಒಂದು ವಿಷಕಾರವಾಗಿರ್ತಕ್ಕಂಥ ಒಂದು ಪ್ರಾಣಿ ಮೊಸಳೆ ಈ ಒಂದು ಮನೆ ಮುಂದೆ ಬಾಗಿಲಿಗೆ ಬಂದು ಈ ಒಂದು ಎಲ್ಲ ಮಕ್ಕಳಲ್ಲಿ ಮತ್ತು ಗ್ರಾಮಸ್ಥರಲ್ಲಿ ಭಯವನ್ನ ಹುಟ್ಟಿಸುವಂತ ಒಂದು ಆತಂಕವನ್ನ ಇಲ್ಲಿ ಸೃಷ್ಟಿಯಾಗಿದೆ. ಯಾಕಂತಂದ್ರ ತಾವು ನೋಡ್ಬೋದು, ಸಣ್ಣ ಸಣ್ಣ ಮಕ್ಕಳಿದ್ದಾರೆ ಹಾಗೂ ಕರ ಮರಿ ಕುರಿ ಮರಿ ಕೂಡ ಇಲ್ಲಿ ಮನೆ ಮುಂದೆ ಕಟ್ಕೊಂಡು ಜೀವನ ಮಾಡ್ತಕ್ಕಂಥ ಹಳ್ಳಿಯ ಪರಿಸ್ಥಿತಿ ಇರೋದ್ರಿಂದ ಈ ವಿಷಕಾರಿ ಪ್ರಾಣಿ ಯಾವ ಹೊತ್ತಿನಲ್ಲಿ ಯಾರು ಮಕ್ಕಳನ್ನು ಕಚ್ಚಬಹುದು, ಒಂದು ಪ್ರಾಣಿ ಪಕ್ಷಿಗಳನ್ನು ಕಚ್ಚಬಹುದು. ಇಂಥ ಒಂದು ಭಯಾನಕವಾಗಿರ್ತಕ್ಕಂಥ ಸೃಷ್ಟಿ ಇವತ್ತು ನಮ್ಮ ವಿಠಲಾಪುರ ಗ್ರಾಮದಲ್ಲಿ ಒಂದು ಸೃಷ್ಟಿಯಾಗಿದೆ. ಆದ ಕಾರಣ ಈ ಮಾಧ್ಯಮದ ಮುಖಾಂತರ ಎಲ್ಲ ನಮ್ಮ ಈ ಒಂದು ನೀರಾವರಿ ಇಲಾಖೆ ಆಗ್ಲಿ, ಒಂದು ಸರ್ಕಾರದ ಮಟ್ಟದಲ್ಲಾಗ್ಲಿ ಹಾಗೂ ಅರಣ್ಯ ಇಲಾಖೆದವರಿಗಾಗ್ಲಿ ಈ ಒಂದು ವಿಷಯವನ್ನು ತಮ್ಮ ಗಮನದಲ್ಲಿಟ್ಟುಕೊಂಡು ಇಂಥ ಒಂದು ಅನಾಹುತವಾಗುವಂತ ಪ್ರಾಣಿಯನ್ನ ಬರುವ ತಡೆಗಟ್ಟುವ ಉದ್ದೇಶದಿಂದ ನಮ್ಮ ಗ್ರಾಮಕ್ಕೆ ಬಂದು ತಾವು ಪರಿಶೀಲನೆ ಮಾಡಿ ಇದಕ್ಕೆ ಸೂಕ್ತವಾಗಿರ್ತಕ್ಕಂಥ ಕ್ರಮವನ್ನು ತೆಗೆದುಕೊಳ್ಳಬೇಕಂತ ತಮ್ಮಲ್ಲಿ ಮನವಿಯನ್ನು ಮಾಡುತ್ತೇವೆ. ಹಾಗೂ ಎಲ್ಲ ನಮ್ಮ ನೀರಾವರಿ ಅಧಿಕಾರಿಗಳಿಗೆ ಆಗಲಿ, ನಮ್ಮ ಒಂದು ಸರ್ಕಾರದ ಎಲ್ಲ ಅಧಿಕಾರಿಗಳಿಗಾಗಲಿ ಆದಷ್ಟು ಬೇಗನೆ ನಮ್ಮ ಗ್ರಾಮವನ್ನ ಸ್ಥಳಾಂತರ ಮಾಡಿ ಆ ಕಡೆ ನಮ್ಮನ್ನ ಶಿಫ್ಟಿಂಗ್ ಮಾಡಿದ್ರಂದ್ರ ನಾವು ಅಲ್ಲಿ ಸರಳವಾದ ಜೀವನವನ್ನು ನಡೆಸ್ತೇವೆ. ಆದ ಕಾರಣ ಈ ಮಾಧ್ಯಮದ ಮುಖಾಂತರ ತಾವು ಇದನ್ನ ಒಂದು ಮುಟ್ಟಿಸುವಂತ ಎಲ್ಲ ಅಧಿಕಾರಿಗಳ ಗಮನಕ್ಕೆ ಮುಟ್ಟಿಸುವಂತ ಕೆಲಸವನ್ನ ತಾವು ಮಾಡಬೇಕೆಂದು ನಮ್ಮ ವಿಠಲಾಪುರ ಗ್ರಾಮದ ಎಲ್ಲ ಗುರಿ ಹಿರಿಯರ ಪರವಾಗಿ, ಎಲ್ಲ ಒಂದು ಗ್ರಾಮಸ್ಥರ ಪರವಾಗಿ ವಿನಂತಿಯನ್ನು ಮಾಡಿಕೊಳ್ತೇವೆ.